3,500 ಕೊಡಬೇಕು. ಎಲ್ಲ ಹೇಳ್ತಾವ ಮೇಡಮ್, ರೈತರ ಕಡೆ ಮಾತಾಡ್ರಿ. ನೋಡ್ಬೋದು ಇಲ್ಲಿ ರೈತರು ಕೂಡ ಕೆಳಗಡೆ ರೈತರ ಬಸ್ ತಂದಿಲ್ರಿ ಇವನ ಪೊಲೀಸರು ನಮ್ಮನ್ನ ರೈತರನ್ನ ಒಯ್ಯಾಕ್ ತರಿಸಿದಾರ್ರಿ. ಏನ್ರಿ ಈ ಕರ್ನಾಟಕ ಸರ್ಕಾರ ಬಸ್ ಅಟ್ಟ ಅದಾವ್ರಿ, ಆದ್ರೆ ನಮ್ಮ ರೈತರನ್ನ ಒಕ್ಕೊಂಡ್ ಹೋಗಿಸೋ ಅಂತಂದಾರ್ರಿ. ಇದನ್ನ ಮಾಡಬೇಡ್ರಿ. ನಮಗ್ ರೈತರಿಗೆ ಬೆಲೆ ಸಿಕ್ಕರ ನಾವು ದಂಗೆ ಸಕ್ಕರೆ ಮಾಲೀಕರ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ಈಗ 1 kg 5 ರೂಪಾಯಿ ಕೊಡ್ಬೇಕಂತಿದ್ದಾರೆ. 5 ರೂಪಾಯಿ ಅಲ್ರಿ ಸರ, 3,500 ಕೊಟ್ಟ ನಾವ್ ಯಾವ ಈಗ ಮೀಟಿಂಗ್ ಮಾಡ್ತಾರ್ರಿ. ಏನಾತ್ರಿ ಈಗ ಗುರ್ಲಾಪುರ ಕ್ರಾಸ್ದಾಗ 8ರಿಂದ 10 ದಿವಸ ಆತ್ರ ಸಾಹೇಬ್ರು ಹೇಳಿ 1 kg 5 ರೂಪಾಯಿ ಕೇಳ್ತಿದ್ರು ಸಕ್ಕರೆ ಮಾಲೀಕರಿಗೆ. ಅವರು 1 kg 5 ರೂಪಾಯಿ ಕೇಳ್ರಿ. ನಾ ಏನಂತೇನ್ರಿ ಅಭಿಪ್ರಾಯ, ಈಗ ಗುರ್ಲಾಪುರ ಕ್ರಾಸ್ದಾಗ್ರಿ 1ರಿಂದ 8 ದಿವಸ ಆತು. ಅವ್ರು ನಿನ್ನೆ ಸಚಿವ ಸ್ಥಾನ ಅವ್ರು ಬಂದಿರೋರು ಶಿವಾನಂದ ಪಾಟೀಲ್ ಅವ್ರು ನಿನ್ನೆ ಅವ್ರು ಘೋಷಣೆ ಮಾಡ್ಬೇಕಿತ್ರಿ. ಯಾಕೆ ಮಾಡಿದ್ರಿ? ಅವ್ರ ತಕ್ಕ ಕೆಪಾಸಿಟಿ ಸಚಿವ ಸ್ಥಾನ ಮಾಡ್ತಾರಂದ್ರೆ 3,500 ರೂಪಾಯಿ ಯಾರ್ರಿ ಅವ್ರು 3,500 ಆಗೋ ಮಟ ನಮ್ಮ ರೈತರ ಹೋರಾಟ ನಿಲ್ಲುದಿಲ್ರಿ. ನಮಗ್ 1 ಟನ್ನಿಗೆ 3,000 ರೂಪಾಯಿ ಬೇಕ್ರಿ. ಮತ್ತು ಮಹಾರಾಷ್ಟ್ರದಾಗ 3,600 ರೂಪಾಯಿ ಕೊಡಕ್ ಅವ್ರು ರೆಡಿ ಅದಾರ್ರಿ. ಅಲ್ಲಿ ಸಕ್ಕರೆ 1 kg 42 ರೂಪಾಯಿನ ಐತ್ರಿ. ನಮ್ಮ ಕರ್ನಾಟಕದಾಗ 1 kg 42 ಐತ್ರಿ. ಅವ್ರು 3,600 ಕೊಡ್ತಾರೆ. ನಮ್ಮ ಕರ್ನಾಟಕದಾಗ 3,200, ಇವ್ರು 3,600 ರೂಪಾಯಿ. ಇದು ರೈತರು ಹೇಳ್ತಿರುವಂತದ್ದು. ಮಹಾರಾಷ್ಟ್ರದಲ್ಲಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಈಗ ರೈತರು ಹೋಗ್ತಾ ಇದ್ದಾರೆ. ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ರೈತರು ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು ಪ್ರಮುಖವಾಗಿ ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ಈಗ ರೈತರು ಮಾಡ್ತಿರುವಂತದ್ದು. ನಮಗೆ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರುವಂತಹ ವಾಹನಗಳನ್ನ ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಮಾಡ್ತಿರೋದು. ಸರ್ಕಾರ ಏನ್ ಸಭೆ ಮಾಡ್ತಾ ಇದೆ, ಸಭೆಯಲ್ಲಿ ಇಷ್ಟು ದಿನದವರೆಗೆ ನಿರಂತರವಾಗಿ ರೈತರು ಮಾಡ್ತಿರುವಂತದ್ದು. ಇಲ್ಲಿ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಸೇರಿದ್ದಾರೆ. ಪ್ರಮುಖವಾಗಿ ರೈತರು ಇಲ್ಲಿ ಪ್ರಮುಖವಾಗಿ ನಮಗೆ ನ್ಯಾಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ 3,500 ಆಗುತ್ತಕ್ಕನೋ ಇಲ್ಲೇ ಅಳಗಾಡಂಗಿಲ್ಲ. ಒಟ್ಟ ಪೊಲೀಸರು ಮತ್ತು ಏನು ನೋಡ್ಬೋದು, ಪೊಲೀಸರು ಮತ್ತು ರೈತರ ನಡುವೆ ಈಗ ಈಗ ಸದ್ಯ ಆರಂಭ ಆಗ್ತಿರುವಂತದ್ದು. ನೂಕಾಟ ತಳ್ಳಾಟ ಕೂಡ ಆರಂಭ ಆಗ್ತಾ ಇದೆ. ನಮಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಈಗ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ನೂಕಾಟ ತಳ್ಳಾಟ ಕೂಡ ಸದ್ಯ ಇಲ್ಲಿ ಆಗ್ತಿರುವಂತದ್ದು. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ರೈತರು ಒತ್ತಾಯವನ್ನ ಕೂಡ ರೈತರು ಕೂಡ ಮಾಡ್ತಿರುವಂತದ್ದು. ಗಮನಿಸಬಹುದು. ರೈತರನ್ನ ಇಲ್ಲಿ ಕನ್ನಡಪರ ಹೋರಾಟಗಾರರನ್ನ ಕೂಡ ಇಲ್ಲಿ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ರೈತರು ಕೂಡ ರೈತರನ್ನ ವಶಕ್ಕೆ ಪಡುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು ನೋಡಬಹುದು. ಪ್ರತಿಯೊಂದು ಏನು ತಡೆದು ಹೋರಾಟವನ್ನ ಮಾಡ್ತಿದ್ದಾರೆ ಅವರನ್ನು ಕೂಡ ಕೆಲಸ ಕೂಡ ಮುಖಾಟ ತಳ್ಳಾಟ ಕೂಡ ಈಗ ಆರಂಭ ಆಗಿರುವಂತದ್ದು. ಮೇಲಿರುವಂತ ಗಮನಿಸಬಹುದು. ಸಂಪೂರ್ಣವಾಗಿ ಇಲ್ಲಿ ರೈತರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು. ಸರಿಯಾಗಿ ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಸದ್ಯ ಇಲ್ಲಿ ಆಗ್ತಿರುವಂತದ್ದು ನೋಡ್ಬೋದು. ಯಾವ ರೀತಿಯಾದಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಇಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಈಗ ಆಗ್ತಿರುವಂತದ್ದು. ಇಲ್ಲಿ ಇರುವಂತ ಸಾಕಷ್ಟು ರೈತರು ಜೊತೆಗೆ ಅಲ್ಲಿ ಬಸ್ಗಳನ್ನ ಕೂಡ ಈಗ ಮಾಡ್ತಿರುವಂತದ್ದು ಇಲ್ಲಿರುವಂತ ಗಮನಿಸಬಹುದು. ಇಲ್ಲಿ ಕೂಡ ಈಗ ರೈತರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಈಗ ಆರಂಭ ಆಗ್ತಿರುವಂತದ್ದು ನೋಡಬಹುದು. ನೂಕಾಟ ತಳ್ಳಾಟ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ರೈತರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ಗೊಂದಲ ವಾತಾವರಣ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಿರುವಂತದ್ದು. ನೂಕಾಟ ತಳ್ಳಾಟ ಕೂಡ ಈಗ ಆರಂಭ ಆಗ್ತಿರುವಂತದ್ದು ಗಮನಿಸಬಹುದು. ಅದರ ಪರಿಸ್ಥಿತಿ ಪೊಲೀಸರ ಕೈ ಮೀರಿ ಕೂಡ ಸದ್ಯ ಹೋಗಿರುವಂತದ್ದು. ಹಾಗಾಗಿ ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ನಿರಂತರವಾಗಿ ಒತ್ತಾಯ ಮಾಡ್ತಿದ್ದಾರೆ. ಸರ್ ಫೋನ್ ಪಿಕ್
ಹಾಂ ಸರ್ ಪಂಚ ಖಂಡಿತವಾಗಿ ಇಲ್ಲಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಕೂಡ ಈಗ ಆಗ್ತಿರುವಂಥದ್ದು. ಇಲ್ಲಿ ಪೊಲೀಸರು ರೈತರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಆಗ್ತಾ ಇದೆ. ಒಂದು ಕಡೆ ಮನವೊಲಿಕೆಯನ್ನು ಮಾಡ್ತಿದ್ದಾರೆ, ರೈತರು ಕೂಡ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಆದರೆ ರೈತರಿಗೆ ಏನು ಮನವಿಗೆ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ರೈತರು ಜೊತೆಗೆ ಪ್ರಮುಖವಾಗಿ ಪೊಲೀಸರ ನಡುವೆ ಈಗ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದು. ಇಲ್ಲಿ ರೈತರು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮಗೆ ನ್ಯಾಯ ಕೊಡಬೇಕು, ಏನು ಈ ಒಂದು ಹೋರಾಟ ಏನಿದೆ ಇದಕ್ಕೆ ನಮಗೆ ನ್ಯಾಯ ಕೊಡುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯವನ್ನು ಕೂಡ ಈಗ ರೈತರು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. ಒಳಗಾಗ್ತಾರ್ರಿ ಹಾಕ್ತಾರ ಮಲ್ಲಿಗೆರ್ರಿ ಅವ್ರ ಈಗ ಬಂದಾರು ನಮ್ಮನ್ನ ಈ ರಾಜಕಾರಣ ಪ್ರತಿಯೊಬ್ರು ನಮ್ಮ ಮನೆ ತಗ ಬಂದು ಓಟ್ ಹಾಕ್ರಿ ಎಲ್ಲ ನನ್ನ ಬೆಳಿಗ್ಗೆ ಇರ್ತಾರ. ಯಾವ ಒಬ್ಬದ ಗಮನಿಸಬಹುದು. ರೈತರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯವನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ನಿರಂತರವಾಗಿ ಇಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗ್ತಿರುವಂಥದ್ದು. ಪ್ರತಿಯೊಂದು ಏನು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ತಡೆದು ರೈತರು ಆಕ್ರೋಶವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಗುರ್ಲಾಪುರದಲ್ಲಿ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಒತ್ತಾಯವನ್ನು ಕೂಡ ಇಲ್ಲ ಮಾಡ್ತಿರುವಂಥದ್ದು. ರೈತರು ಕೂಡ ಇಲ್ಲಿ ಆಡಿಸುವ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಸಾಕಷ್ಟು ವಾತಾವರಣ ಪೊಲೀಸರು ಎಲ್ಲರನ್ನು ನುಗ್ಗುವಂತ ಕೆಲಸ ಕೂಡ ಆಗ್ತಿರುವಂಥದ್ದು ಗಮನಿಸಬಹುದು. ರಾಷ್ಟ್ರೀಯ ವ್ಯಕ್ತಪಡಿಸುವಂತ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು ಗಮನಿಸಬಹುದು. ನಿರಂತರವಾಗಿ ಹೋರಾಟವನ್ನ ಕೂಡ ಈಗ ರೈತರು ಮಾಡ್ತಿರುವಂಥದ್ದು. ಸಂಪೂರ್ಣವಾಗಿ ರೈತರು ನಮಗೆ ನ್ಯಾಯ ಬೇಕು, ಪ್ರಮುಖವಾಗಿ ನಮಗೆ ನ್ಯಾಯ ಬೇಕು, ಜೊತೆಗೆ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗಬೇಕು. CM ಇಷ್ಟು ದಿನ ಏನು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಏನು ಬಹುತೇಕ ಎಲ್ಲ ವಾಹನಗಳನ್ನು ಕೂಡ ತಡೆದು ರೈತರು ಆಕ್ರೋಶವನ್ನು ಕೂಡ ಸದ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸಬಹುದು. ನಾಗೇಂದ್ರ ಬಾಬು, ನಿರಂತರವಾಗಿ ಇಲ್ಲಿ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ. ಇಲ್ಲಿ ಪೊಲೀಸರ ಕೈಯನ್ನು ಮೀರಿ ಕೂಡ ಈಗ ಈ ಪರಿಸ್ಥಿತಿ ಹೋಗಿರುವಂಥದ್ದು. ಹಾಗಾಗಿ ರೈತರ ಆಕ್ರೋಶದ ಕಟ್ಟ ಕಡೆ ಏನು ಹೊಡೆದಿರುವಂಥದ್ದು. ಖಂಡಿತ ನೋಡ್ಬೋದು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಇಲ್ಲಿ ಸಾಕಷ್ಟು ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ನಿರಂತರವಾಗಿ ಅಲ್ಲಿರುವಂಥ ಪೊಲೀಸರು ಇವರನ್ನು ಒಳಗಡೆ ಅಂದರೆ ರಸ್ತೆಗೆ ಬರದಂತೆ ನೋಡ್ಕೊಳ್ತಿದ್ದಾರೆ. ಆದರೆ ಈಗ ರಸ್ತೆಗೆ ಬಂದು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು, ವಾಹನವನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು ನೋಡ್ಬೋದು. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಕೂಡ ಇಲ್ಲಿ ರೈತರು ಅವರ ಮಾತನ್ನು ಕೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಲ್ಲ ಗಮನಿಸಬಹುದು. ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಈಗ ಆಗಿರುವಂಥದ್ದು. ಹಾಗಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಹೋರಾಟ ಆಗಿತ್ತು. ನಾಳೆ ನಾವು ಗಡುವನ್ನು ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ರೈತರು ಮಾಡ್ತಿದ್ರು. ಆದರೆ ಇವತ್ತೇ ರಾಷ್ಟ್ರೀಯ ಹೆದ್ದಾರಿಯನ್ನು ಸರ್ಕಾರಕ್ಕೆ ಬಿಸಿ ಬಿಡಿಸುವಂಥ ಕೆಲಸ ಕೂಡ ಈಗ ಸದ್ಯ ಆಗ್ತಿರುವಂಥದ್ದು ನೋಡ್ಬೋದು. ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಕೂಡ ಈಗ ಗಮನಿಸ್ಬೋದು. ಒಂದು ಕಡೆ ರೈತ ಲೀಡರ್ಸ್ಗಳನ್ನೇ ಅವರನ್ನು ಬಣವಲಿಸುವಂಥ ಕೆಲಸ ಕೂಡ ರೈತರಿದ್ದಾರೆ. ಇಲ್ಲಿ ಸಾಕಷ್ಟು ಸಂತೋಷ ಅಂತ ಏನು ಒತ್ತಾಯ ಮಾಡ್ತಾರೆ.